ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಎಲ್ಲರೂ ಸಹ ಮನೆ ಮುಂದೆ ದೀಪಗಳನ್ನ ಹಚ್ಚಿ ಸಂಭ್ರಮಿಸ್ತಾರೆ. ಆದರೆ ಈ ಮಣ್ಣಿನ ದೀಪಗಳನ್ನ ನಿರ್ಮಿಸುವವರಿಗೆ ಮಾತ್ರ ದೀಪ ಬೆಳಕಾಗುವ ಬದಲು ಕತ್ತಲು ಆವರಿಸುವಂತೆ ಮಾಡಿದೆ. ಯಾಕೆ? ಮಣ್ಣಿನ ದೀಪ ಖರೀದಿಸಲು ಗ್ರಾಹಕರು ಹಿಂದೇಟು. ಕುಂಬಾರರು ತಮ್ಮ ವೃತ್ತಿ ಕುಲಕಸುಬಾದಂತಹ ಕುಂಬಾರಿಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ದೀಪಾವಳಿಯಂತ ಮಣ್ಣಿನ ದೀಪಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಆದರೆ ಮಣ್ಣಿನ ದೀಪಗಳನ್ನು ಖರೀದಿಸಲು ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಕುಂಬಾರಿಕೆಗೆ ಯಾವುದೇ ಬೆಲೆ ಇಲ್ಲ. ಈಗ ಎಲ್ಲರೂ ಸಹ ಪಿಂಗಾಣಿ ಮತ್ತು ಕರೆಂಟ್ ದೀಪಗಳನ್ನು ಬಳಸ್ತಾ ಇದ್ದಾರೆ. ದೀಪಾವಳಿ ಅಂತ ದೀಪಗಳನ್ನ ತಯಾರಿಸಿದ್ದೇವೆ, ಆದರೆ ಹೆಚ್ಚು ಮಾರಾಟವಾಗಿಲ್ಲ. ನಾವು ಕುಲಕಸಬು ಅಂತ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಿದ್ದಾರೆ. ಏನ್ ಕುಂಬಾರಿಕೆಗೆ ಇದು ಬೆಲೆ ಇಲ್ರಿ. ಈಗ ಏನ್ ಖರ್ಚಾಗಲ್ಲ ಬಾಳ. ಈಗೆಲ್ಲ ಪಿಂಗಾಣಿ ಪಂಟಿ ಕರೆಂಟ್ ಬಂದ್ಬಿಟ್ಟವು. ಈ ಕುಂಬಾರಿಕೆಗೆ ಏನ್ ಬೆಲೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಮಾಡಾರ, ಅವರು ಮಾಡದ್ ಬಿಟ್ಟಾರ, ಹೊರಗಡೆ ಕಲ್ಸ್ಕೊಂಡಾರ. ಮತ್ ನಾವು ಮಾಡ್ಲಿ, ನಮ್ ಕಲ್ತಾವ ಅಂದ್ಮೇಲೆ ಮಾಡಾಕ್ ಕುಂತೀವಿ. ನಮ್ಗೇನಿಲ್ರಿ, ಸರ್ಕಾರದ ಸೌಲಭ್ಯ ಏನಿಲ್ರಿ ನಮಗೆ. ಇದೇ ಜೀವನ ಅಂತ ಮತ್ ಕಲ್ತ್ ಬಿಟ್ಟ ಇಲ್ಲ. ಇದ್ ಬಿಟ್ರೆ ನಮ್ ಜೀವನ ಗೊತ್ತಿಲ್ಲ, ಕೆಲಸ ಯಾವ್ದು ಬೇರೆ ಗೊತ್ತಿಲ್ಲ, ಇರಾಕ್ ಮನೆ ಇಲ್ಲ. ನಮ್ಗೆ ಏನ್ ಸೌಲಭ್ಯ ಇದೆ ನೋಡ್ರಿ. ಇದೆಲ್ಲ ಇದಂಗ ಕೊಳಚೆ ಪರಿಸ ಅಂತ ಹಿಂಗ ಹೊಂಟೇವ್ರಿ. ಸರ್ಕಾರದ ಏನ್ ಸೌಲಭ್ಯ ಮಾಡ್ಕೊಡ್ಬೇಕ್ರಿ ನಮಗೆ. ಒಟ್ಟಾರೆ ದೀಪಾವಳಿ ಹಬ್ಬವನ್ನ ನಾವು ಅತಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಆದರೆ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ದೀಪದ ಜೊತೆಗೆ ಮಣ್ಣಿನ ದೀಪಗಳನ್ನು ಬಳಕೆ ಮಾಡಿ ಕುಂಬಾರಿಕೆಯ ಕುಲಕಸಬನ್ನ ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಎಲ್ಲರೂ ಸಹ ಮನೆ ಮುಂದೆ ದೀಪಗಳನ್ನ ಹಚ್ಚಿ ಸಂಭ್ರಮಿಸ್ತಾರೆ. ಆದರೆ ಈ ಮಣ್ಣಿನ ದೀಪಗಳನ್ನ ನಿರ್ಮಿಸುವವರಿಗೆ ಮಾತ್ರ ದೀಪ ಬೆಳಕಾಗುವ ಬದಲು ಕತ್ತಲು ಆವರಿಸುವಂತೆ ಮಾಡಿದೆ. ಯಾಕೆ? ಮಣ್ಣಿನ ದೀಪ ಖರೀದಿಸಲು ಗ್ರಾಹಕರು ಹಿಂದೇಟು. ಕುಂಬಾರರು ತಮ್ಮ ವೃತ್ತಿ ಕುಲಕಸುಬಾದಂತಹ ಕುಂಬಾರಿಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ದೀಪಾವಳಿಯಂತ ಮಣ್ಣಿನ ದೀಪಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಆದರೆ ಮಣ್ಣಿನ ದೀಪಗಳನ್ನು ಖರೀದಿಸಲು ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಕುಂಬಾರಿಕೆಗೆ ಯಾವುದೇ ಬೆಲೆ ಇಲ್ಲ. ಈಗ ಎಲ್ಲರೂ ಸಹ ಪಿಂಗಾಣಿ ಮತ್ತು ಕರೆಂಟ್ ದೀಪಗಳನ್ನು ಬಳಸ್ತಾ ಇದ್ದಾರೆ. ದೀಪಾವಳಿ ಅಂತ ದೀಪಗಳನ್ನ ತಯಾರಿಸಿದ್ದೇವೆ, ಆದರೆ ಹೆಚ್ಚು ಮಾರಾಟವಾಗಿಲ್ಲ. ನಾವು ಕುಲಕಸಬು ಅಂತ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಿದ್ದಾರೆ. ಏನ್ ಕುಂಬಾರಿಕೆಗೆ ಇದು ಬೆಲೆ ಇಲ್ರಿ. ಈಗ ಏನ್ ಖರ್ಚಾಗಲ್ಲ ಬಾಳ. ಈಗೆಲ್ಲ ಪಿಂಗಾಣಿ ಪಂಟಿ ಕರೆಂಟ್ ಬಂದ್ಬಿಟ್ಟವು. ಈ ಕುಂಬಾರಿಕೆಗೆ ಏನ್ ಬೆಲೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಮಾಡಾರ, ಅವರು ಮಾಡದ್ ಬಿಟ್ಟಾರ, ಹೊರಗಡೆ ಕಲ್ಸ್ಕೊಂಡಾರ. ಮತ್ ನಾವು ಮಾಡ್ಲಿ, ನಮ್ ಕಲ್ತಾವ ಅಂದ್ಮೇಲೆ ಮಾಡಾಕ್ ಕುಂತೀವಿ. ನಮ್ಗೇನಿಲ್ರಿ, ಸರ್ಕಾರದ ಸೌಲಭ್ಯ ಏನಿಲ್ರಿ ನಮಗೆ. ಇದೇ ಜೀವನ ಅಂತ ಮತ್ ಕಲ್ತ್ ಬಿಟ್ಟ ಇಲ್ಲ. ಇದ್ ಬಿಟ್ರೆ ನಮ್ ಜೀವನ ಗೊತ್ತಿಲ್ಲ, ಕೆಲಸ ಯಾವ್ದು ಬೇರೆ ಗೊತ್ತಿಲ್ಲ, ಇರಾಕ್ ಮನೆ ಇಲ್ಲ. ನಮ್ಗೆ ಏನ್ ಸೌಲಭ್ಯ ಇದೆ ನೋಡ್ರಿ. ಇದೆಲ್ಲ ಇದಂಗ ಕೊಳಚೆ ಪರಿಸ ಅಂತ ಹಿಂಗ ಹೊಂಟೇವ್ರಿ. ಸರ್ಕಾರದ ಏನ್ ಸೌಲಭ್ಯ ಮಾಡ್ಕೊಡ್ಬೇಕ್ರಿ ನಮಗೆ. ಒಟ್ಟಾರೆ ದೀಪಾವಳಿ ಹಬ್ಬವನ್ನ ನಾವು ಅತಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಆದರೆ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ದೀಪದ ಜೊತೆಗೆ ಮಣ್ಣಿನ ದೀಪಗಳನ್ನು ಬಳಕೆ ಮಾಡಿ ಕುಂಬಾರಿಕೆಯ ಕುಲಕಸಬನ್ನ ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಎಲ್ಲರೂ ಸಹ ಮನೆ ಮುಂದೆ ದೀಪಗಳನ್ನ ಹಚ್ಚಿ ಸಂಭ್ರಮಿಸ್ತಾರೆ. ಆದರೆ ಈ ಮಣ್ಣಿನ ದೀಪಗಳನ್ನ ನಿರ್ಮಿಸುವವರಿಗೆ ಮಾತ್ರ ದೀಪ ಬೆಳಕಾಗುವ ಬದಲು ಕತ್ತಲು ಆವರಿಸುವಂತೆ ಮಾಡಿದೆ. ಯಾಕೆ? ಮಣ್ಣಿನ ದೀಪ ಖರೀದಿಸಲು ಗ್ರಾಹಕರು ಹಿಂದೇಟು. ಕುಂಬಾರರು ತಮ್ಮ ವೃತ್ತಿ ಕುಲಕಸುಬಾದಂತಹ ಕುಂಬಾರಿಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ದೀಪಾವಳಿಯಂತ ಮಣ್ಣಿನ ದೀಪಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಆದರೆ ಮಣ್ಣಿನ ದೀಪಗಳನ್ನು ಖರೀದಿಸಲು ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಕುಂಬಾರಿಕೆಗೆ ಯಾವುದೇ ಬೆಲೆ ಇಲ್ಲ. ಈಗ ಎಲ್ಲರೂ ಸಹ ಪಿಂಗಾಣಿ ಮತ್ತು ಕರೆಂಟ್ ದೀಪಗಳನ್ನು ಬಳಸ್ತಾ ಇದ್ದಾರೆ. ದೀಪಾವಳಿ ಅಂತ ದೀಪಗಳನ್ನ ತಯಾರಿಸಿದ್ದೇವೆ, ಆದರೆ ಹೆಚ್ಚು ಮಾರಾಟವಾಗಿಲ್ಲ.
ನಾವು ಕುಲಕಸಬು ಅಂತ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಿದ್ದಾರೆ. ಏನ್ ಕುಂಬಾರಿಕಿಗೆ ಇದು ಬೆಲೆ ಇಲ್ರಿ, ಈಗ ಏನ್ ಖರ್ಚಾಗಲ್ಲ ಬಾಳ. ಈಗೆಲ್ಲ ಪಿಂಗಾಣಿ ಪಂಟಿ ಕರೆಂಟಿ ಬಂದ್ಬಿಟ್ಟವು. ಈ ಕುಂಬಾರಿಕಿಗೆ ಏನ್ ಬೆಲೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಮಾಡಾರ, ಅವರು ಮಾಡೋದ್ ಬಿಟ್ಟಾರ, ಹೊರಗಡೆ ಕಲ್ಸ್ಕೊಂಡಾರ. ಮತ್ ನಾವು ಮಾಡ್ಲಿ, ನಮ್ ಕಲ್ತವ ಅಂದ್ಮೇಲೆ ಮಾಡಾಕ್ ಕುಂತೀವಿ. ನಮ್ಗೇನಿಲ್ರಿ, ಸರ್ಕಾರದ ಸೌಲಭ್ಯ ಏನಿಲ್ರಿ ನಮ್ಗೆ. ಇದೇ ಜೀವನ ಅಂತ ಮತ್ ಕಲ್ತ್ಬಿಟ್ಟೆ ಇಲ್ಲ. ಇದ್ ಬಿಟ್ರೆ ನಮ್ ಜೀವನ ಗೊತ್ತಿಲ್ಲ, ಕೆಲಸ ಯಾವ್ದು ಬೇರೆ ಗೊತ್ತಿಲ್ಲ, ಇರಾಕ್ ಮಂದಿ ಇಲ್ಲ. ನಮ್ಗೆ ಏನ್ ಸೌಲಭ್ಯ ಇದೆ ನೋಡ್ರಿ, ಇದೆಲ್ಲ ಇದಂಗ ಕೊಳಚೆ ಪರಿಸ ಅಂತ ಹಿಂಗ ಹೊಂಟೇವ್ರಿ. ಸರ್ಕಾರದ ಏನು ಸೌಲಭ್ಯ ಮಾಡ್ಕೊಡ್ಬೇಕ್ರಿ ನಮಗೆ. ಒಟ್ಟಾರೆ ದೀಪಾವಳಿ ಹಬ್ಬವನ್ನ ನಾವು ಅತಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಆದರೆ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ದೀಪದ ಜೊತೆಗೆ ಮಣ್ಣಿನ ದೀಪಗಳನ್ನು ಬಳಕೆ ಮಾಡಿ ಕುಂಬಾರಿಕೆಯ ಕುಲಕಸಬನ್ನ ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಎಲ್ಲರೂ ಸಹ ಮನೆ ಮುಂದೆ ದೀಪಗಳನ್ನ ಹಚ್ಚಿ ಸಂಭ್ರಮಿಸ್ತಾರೆ. ಆದ್ರೆ ಈ ಮಣ್ಣಿನ ದೀಪಗಳನ್ನ ನಿರ್ಮಿಸುವವರಿಗೆ ಮಾತ್ರ ದೀಪ ಬೆಳಕಾಗುವ ಬದಲು ಕತ್ತಲು ಆವರಿಸುವಂತೆ ಮಾಡಿದೆ. ಯಾಕೆ? ಮಣ್ಣಿನ ದೀಪ ಖರೀದಿಸಲು ಗ್ರಾಹಕರು ಹಿಂದೇಟು. ಕುಂಬಾರರು ತಮ್ಮ ವೃತ್ತಿ ಕುಲಕಸುಬಾದಂತಹ ಕುಂಬಾರಿಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ದೀಪಾವಳಿಯಂತ ಮಣ್ಣಿನ ದೀಪಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಆದರೆ ಮಣ್ಣಿನ ದೀಪಗಳನ್ನು ಖರೀದಿಸಲು ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಕುಂಬಾರಿಕೆಗೆ ಯಾವುದೇ ಬೆಲೆ ಇಲ್ಲ. ಈಗ ಎಲ್ಲರೂ ಸಹ ಪಿಂಗಾಣಿ ಮತ್ತು ಕರೆಂಟ್ ದೀಪಗಳನ್ನು ಬಳಸ್ತಾ ಇದ್ದಾರೆ. ದೀಪಾವಳಿ ಅಂತ ದೀಪಗಳನ್ನ ತಯಾರಿಸಿದ್ದೇವೆ, ಆದರೆ ಹೆಚ್ಚು ಮಾರಾಟವಾಗಿಲ್ಲ. ನಾವು ಕುಲಕಸಬು ಅಂತ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಿದ್ದಾರೆ. ಏನ್ ಕುಂಬಾರಿಕಿಗೆ ಇದು ಬೆಲೆ ಇಲ್ರಿ, ಈಗ ಏನ್ ಖರ್ಚಾಗಲ್ಲ ಬಾಳ. ಈಗೆಲ್ಲ ಪಿಂಗಾಣಿ ಪಂಟಿ ಕರೆಂಟಿ ಬಂದ್ಬಿಟ್ಟವು. ಈ ಕುಂಬಾರಿಕಿಗೆ ಏನ್ ಬೆಲೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಮಾಡಾರ, ಅವರು ಮಾಡೋದ್ ಬಿಟ್ಟಾರ, ಹೊರಗಡೆ ಕಲ್ಸ್ಕೊಂಡಾರ. ಮತ್ ನಾವು ಮಾಡ್ಲಿ, ನಮ್ ಕಲ್ತವ ಅಂದ್ಮೇಲೆ ಮಾಡಾಕ್ ಕುಂತೀವಿ. ನಮ್ಗೇನಿಲ್ರಿ, ಸರ್ಕಾರದ ಸೌಲಭ್ಯ ಏನಿಲ್ರಿ ನಮ್ಗೆ. ಇದೇ ಜೀವನ ಅಂತ ಮತ್ ಕಲ್ತ್ಬಿಟ್ಟೆ ಇಲ್ಲ. ಇದ್ ಬಿಟ್ರೆ ನಮ್ ಜೀವನ ಗೊತ್ತಿಲ್ಲ, ಕೆಲಸ ಯಾವ್ದು ಬೇರೆ ಗೊತ್ತಿಲ್ಲ, ಇರಾಕ್ ಮಂದಿ ಇಲ್ಲ. ನಮ್ಗೆ ಏನ್ ಸೌಲಭ್ಯ ಇದೆ ನೋಡ್ರಿ, ಇದೆಲ್ಲ ಇದಂಗ ಕೊಳಚೆ ಪರಿಸ ಅಂತ ಹಿಂಗ ಹೊಂಟೇವ್ರಿ. ಸರ್ಕಾರದ ಏನು ಸೌಲಭ್ಯ ಮಾಡ್ಕೊಡ್ಬೇಕ್ರಿ ನಮಗೆ. ಒಟ್ಟಾರೆ ದೀಪಾವಳಿ ಹಬ್ಬವನ್ನ ನಾವು ಅತಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಆದರೆ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ದೀಪದ ಜೊತೆಗೆ ಮಣ್ಣಿನ ದೀಪಗಳನ್ನು ಬಳಕೆ ಮಾಡಿ ಕುಂಬಾರಿಕೆಯ ಕುಲಕಸಬನ್ನ ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಎಲ್ಲರೂ ಸಹ ಮನೆ ಮುಂದೆ ದೀಪಗಳನ್ನ ಹಚ್ಚಿ ಸಂಭ್ರಮಿಸ್ತಾರೆ. ಆದ್ರೆ ಈ ಮಣ್ಣಿನ ದೀಪಗಳನ್ನ ನಿರ್ಮಿಸುವವರಿಗೆ ಮಾತ್ರ ದೀಪ ಬೆಳಕಾಗುವ ಬದಲು ಕತ್ತಲು ಆವರಿಸುವಂತೆ ಮಾಡಿದೆ. ಯಾಕೆ? ಮಣ್ಣಿನ ದೀಪ ಖರೀದಿಸಲು ಗ್ರಾಹಕರು ಹಿಂದೇಟು. ಕುಂಬಾರರು ತಮ್ಮ ವೃತ್ತಿ ಕುಲಕಸುಬಾದಂತಹ ಕುಂಬಾರಿಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ದೀಪಾವಳಿಯಂತ ಮಣ್ಣಿನ ದೀಪಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಆದರೆ ಮಣ್ಣಿನ ದೀಪಗಳನ್ನು ಖರೀದಿಸಲು ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಕುಂಬಾರಿಕೆಗೆ ಯಾವುದೇ ಬೆಲೆ ಇಲ್ಲ. ಈಗ ಎಲ್ಲರೂ ಸಹ ಪಿಂಗಾಣಿ ಮತ್ತು ಕರೆಂಟ್ ದೀಪಗಳನ್ನು ಬಳಸ್ತಾ ಇದ್ದಾರೆ. ದೀಪಾವಳಿ ಅಂತ ದೀಪಗಳನ್ನ ತಯಾರಿಸಿದ್ದೇವೆ, ಆದರೆ ಹೆಚ್ಚು ಮಾರಾಟವಾಗಿಲ್ಲ. ನಾವು ಕುಲಕಸಬು ಅಂತ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಿದ್ದಾರೆ. ಏನ್ ಕುಂಬಾರಿಕಿಗೆ ಇದು ಬೆಲೆ ಇಲ್ರಿ, ಈಗ ಏನ್ ಖರ್ಚಾಗಲ್ಲ ಬಾಳ. ಈಗೆಲ್ಲ ಪಿಂಗಾಣಿ ಪಂಟಿ ಕರೆಂಟಿ ಬಂದ್ಬಿಟ್ಟವು. ಈ ಕುಂಬಾರಿಕಿಗೆ ಏನ್ ಬೆಲೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಮಾಡಾರ, ಅವರು ಮಾಡೋದ್ ಬಿಟ್ಟಾರ, ಹೊರಗಡೆ ಕಲ್ಸ್ಕೊಂಡಾರ. ಮತ್ ನಾವು ಮಾಡ್ಲಿ, ನಮ್ ಕಲ್ತವ ಅಂದ್ಮೇಲೆ ಮಾಡಾಕ್ ಕುಂತೀವಿ. ನಮ್ಗೇನಿಲ್ರಿ, ಸರ್ಕಾರದ ಸೌಲಭ್ಯ ಏನಿಲ್ರಿ ನಮ್ಗೆ. ಇದೇ ಜೀವನ ಅಂತ ಮತ್ ಕಲ್ತ್ಬಿಟ್ಟೆ ಇಲ್ಲ. ಇದ್ ಬಿಟ್ರೆ ನಮ್ ಜೀವನ ಗೊತ್ತಿಲ್ಲ, ಕೆಲಸ ಯಾವ್ದು ಬೇರೆ ಗೊತ್ತಿಲ್ಲ, ಇರಾಕ್ ಮಂದಿ ಇಲ್ಲ. ನಮ್ಗೆ ಏನ್ ಸೌಲಭ್ಯ ಇದೆ ನೋಡ್ರಿ, ಇದೆಲ್ಲ ಇದಂಗ ಕೊಳಚೆ ಪರಿಸ ಅಂತ ಹಿಂಗ ಹೊಂಟೇವ್ರಿ. ಸರ್ಕಾರದ ಏನು ಸೌಲಭ್ಯ ಮಾಡ್ಕೊಡ್ಬೇಕ್ರಿ ನಮಗೆ. ಒಟ್ಟಾರೆ ದೀಪಾವಳಿ ಹಬ್ಬವನ್ನ ನಾವು ಅತಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಆದರೆ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ದೀಪದ ಜೊತೆಗೆ ಮಣ್ಣಿನ ದೀಪಗಳನ್ನು ಬಳಕೆ ಮಾಡಿ ಕುಂಬಾರಿಕೆಯ ಕುಲಕಸಬನ್ನ ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಎಲ್ಲರೂ ಸಹ ಮನೆ ಮುಂದೆ ದೀಪಗಳನ್ನ ಹಚ್ಚಿ ಸಂಭ್ರಮಿಸ್ತಾರೆ. ಆದ್ರೆ ಈ ಮಣ್ಣಿನ ದೀಪಗಳನ್ನ ನಿರ್ಮಿಸುವವರಿಗೆ ಮಾತ್ರ ದೀಪ ಬೆಳಕಾಗುವ ಬದಲು ಕತ್ತಲು ಆವರಿಸುವಂತೆ ಮಾಡಿದೆ. ಯಾಕೆ?
ಮಣ್ಣಿನ ದೀಪ ಖರೀದಿಸಲು ಗ್ರಾಹಕರು ಹಿಂದೇಟು. ಕುಂಬಾರರು ತಮ್ಮ ವೃತ್ತಿ ಕುಲಕಸುಬಾದಂತಹ ಕುಂಬಾರಿಕೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ದೀಪಾವಳಿಯಂತ ಮಣ್ಣಿನ ದೀಪಗಳನ್ನ ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಆದರೆ ಮಣ್ಣಿನ ದೀಪಗಳನ್ನ ಖರೀದಿಸಲು ಗ್ರಾಹಕರು ಹಿಂದೇಟು ಹಾಕ್ತಿದ್ದಾರೆ. ಕುಂಬಾರಿಕೆಗೆ ಯಾವುದೇ ಬೆಲೆ ಇಲ್ಲ. ಈಗ ಎಲ್ಲರೂ ಸಹ ಪಿಂಗಾಣಿ ಮತ್ತು ಕರೆಂಟ್ ದೀಪಗಳನ್ನ ಬಳಸ್ತಾ ಇದ್ದಾರೆ. ದೀಪಾವಳಿ ಅಂತ ದೀಪಗಳನ್ನ ತಯಾರಿಸಿದ್ದೇವೆ, ಆದರೆ ಹೆಚ್ಚು ಮಾರಾಟವಾಗಿಲ್ಲ. ನಾವು ಕುಲಕಸಬು ಅಂತ ಈ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತಿದ್ದಾರೆ. ಏನ್ ಕುಂಬಾರಿಕೆಗೆ ಇದು ಬೆಲೆ ಇಲ್ರಿ, ಈಗ ಏನ್ ಖರ್ಚಾಗಲ್ಲ ಬಾಳ. ಈಗೆಲ್ಲ ಪಿಂಗಾಣಿ ಪಂಟಿ ಕರೆಂಟ್ ಬಂದ್ಬಿಟ್ಟವು. ಈ ಕುಂಬಾರಿಕೆಗೆ ಏನ್ ಬೆಲೆ ಇಲ್ಲ. ನಮ್ಮ ಮಕ್ಕಳೆಲ್ಲ ಮಾಡಾರ, ಅವರು ಮಾಡದ್ ಬಿಟ್ಟಾರ, ಬರಡೆ ಕಲ್ಸ್ಕೊಂಡಾರ. ಮತ್ ನಾವು ಮಾಡ್ಲಿ, ನಮ್ಗೆ ಕಲ್ತ ಬಂದ್ಮೇಲೆ ಮಾಡಾಕ್ ಕುಂತೇವಿ. ನಮ್ಗೇನಿಲ್ಲ, ಸರ್ಕಾರದ ಸೌಲಭ್ಯ ಏನಿಲ್ಲ ನಮಗೆ. ಇದೇ ಜೀವನ ಅಂತ ಮತ್ ಕಲ್ತ್ ಬಿಟ್ಟ ಇಲ್ಲ. ಇದ್ ಬಿಟ್ರೆ ನಮ್ ಜೀವನ ಗೊತ್ತಿಲ್ಲ, ಕೆಲಸ ಯಾವ್ದು ಬೇರೆ ಗೊತ್ತಿಲ್ಲ, ಇರಾಕ್ ಮನೆ ಇಲ್ಲ, ನಮ್ಗೆ ಏನ್ ಸೌಲಭ್ಯ ಇದೆ ನೋಡ್ರಿ. ಇದೆಲ್ಲ ಇದಂಗ ಕೊಳಚೆ ಪರಿಸ ಅಂತ ಹಿಂಗ ಹೊಂಟೇವ್ರಿ. ಸರ್ಕಾರದ ಏನು ಸೌಲಭ್ಯ ಮಾಡ್ಕೊಡ್ಬೇಕ್ರಿ ನಮಗೆ. ಒಟ್ಟಾರೆ ದೀಪಾವಳಿ ಹಬ್ಬವನ್ನ ನಾವು ಅತಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ. ಆದರೆ ಹಬ್ಬದ ಸಂದರ್ಭದಲ್ಲಿ ವಿದ್ಯುತ್ ದೀಪದ ಜೊತೆಗೆ ಮಣ್ಣಿನ ದೀಪಗಳನ್ನ ಬಳಕೆ ಮಾಡಿ ಕುಂಬಾರಿಕೆಯ ಕುಲಕಸಬನ್ನ ಉಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.